लीटर खाने का तेल घर लाते थे, कम से कम 10% की कटौती करिए। ನಮಸ್ಕಾರ ಸ್ನೇಹಿತರೆ, ನೀವು ಈಗಷ್ಟೇ ನೋಡಿದ್ದು ಕೆಲವು ದಿನಗಳ ಹಿಂದಷ್ಟೇ ಪಿಎಂ ಮೋದಿ ಭಾರತೀಯರಿಗೆ ಅಡುಗೆ ಎಣ್ಣೆ ಬಳಕೆ ಕಮ್ಮಿ ಮಾಡೋಕೆ ಕರೆ ಕೊಟ್ಟ ವಿಡಿಯೋ ಕ್ಲಿಪ್. ನೀವು ತಿಂಗಳಿಗೆ 2 ಲೀಟರ್ ಎಣ್ಣೆ ಬಳಸ್ತಿದ್ರೆ ಅದರಲ್ಲಿ 10% ಕಮ್ಮಿ ಮಾಡಿ. ಪ್ರತಿ ಮನೆಯಲ್ಲೂ ಎಣ್ಣೆ ಬಳಕೆ ಕನಿಷ್ಠ 10% ಕಮ್ಮಿ ಆಗ್ಬೇಕು ಅಂತ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ರು. ಇದ್ದಕ್ಕಿದ್ದಂತೆ ದೇಶದ ಪ್ರಧಾನಿ ಅಡುಗೆ ಎಣ್ಣೆ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ, ಯಾಕೆ ಕಡಿಮೆ ಬಳಸಿ ಅಂತಿದ್ದಾರೆ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡ್ವು. ಹಾಗಿದ್ರೆ ನಿಜಕ್ಕೂ ಎಣ್ಣೆಯಿಂದ ಆಗ್ತಿರೋ ಸಮಸ್ಯೆ ಆದ್ರೂ ಏನು? ಖುದ್ದು ಮೋದಿ ಸರ್ಕಾರ ನ್ಯಾಷನಲ್ ಎಡಿಬಲ್ ಆಯಿಲ್ ಮಿಷನ್ ಮೂಲಕ ತಾಳೆ ಎಣ್ಣೆ ಉತ್ಪಾದನೆಗೆ ಉತ್ತೇಜನ ಕೊಡ್ತಿದೆ. ಅಂಥದ್ರಲ್ಲಿ ಅವರೇ ಯಾಕೆ ಕಡಿಮೆ ಎಣ್ಣೆ ಬಳಕೆಗೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಅತಿ ಹೆಚ್ಚು ಎಣ್ಣೆ ಬಳಸೋ ರಾಷ್ಟ್ರ ಸ್ನೇಹಿತರೆ, ಭಾರತ ಜಗತ್ತಲ್ಲೇ ಅತಿ ಹೆಚ್ಚು ಎಡಿಬಲ್ ಆಯಿಲ್ ಅಂದ್ರೆ ಖಾದ್ಯ ತೈಲ ಆಮದು ಮಾಡ್ಕೊಳ್ತಿರೋ ರಾಷ್ಟ್ರ, ಜೊತೆಗೆ ಅತಿ ಹೆಚ್ಚಾಗಿ ಬಳಸ್ತಿರೋ ರಾಷ್ಟ್ರ ಕೂಡ. ಅದರಲ್ಲೂ 80%ಗಿಂತ ಹೆಚ್ಚಿನ ಜನ ಪ್ಯಾಕೆಟ್ ಹಾಗೂ ಬಾಟಲ್ಗಳಲ್ಲಿ ಸಿಗ್ತಿರೋ ರಿಫೈನ್ಡ್ ಆಯಿಲ್ ಬಳಸ್ತಿದ್ದಾರೆ. ನಾವು ಮನೆಗೆ ತರ್ತಿರೋ ಸೂರ್ಯಕಾಂತಿ, ಕಡಲೆಕಾಯಿ ಎಣ್ಣೆ, ಪಾಮ್ ಆಯಿಲ್, ಸೋಯಾಬೀನ್, ಕೊಬ್ಬರಿ ಎಣ್ಣೆ, ಯಾವುದೇ ಪ್ಯಾಕೆಟ್ನಲ್ಲಿ ಬರೋ ಹೆಚ್ಚಿನ ಎಣ್ಣೆ ರಿಫೈನ್ಡ್ ಎಣ್ಣೆ ಆಗಿರುತ್ತೆ. ಈಸಿಯಾಗಿ ಸಿಗುತ್ತೆ, ಕಡಿಮೆ ಬೆಲೆ ಅಂತ ಒಬ್ಬೊಬ್ರು ಒಂದೊಂದು ಕಂಪನಿಯ ರಿಫೈನ್ಡ್ ಎಣ್ಣೆಗೆ ಫಿಕ್ಸ್ ಆಗಿದ್ದೀವಿ. ಆದ್ರೆ ಈ ರಿಫೈನ್ಡ್ ಎಣ್ಣೆ ಭಾರತಕ್ಕೆ ಬಂದಿದ್ದೆ ಬ್ರಿಟಿಷರು ಬಂದ್ಮೇಲೆ. 1937ರಲ್ಲಿ ಯುನಿಲಿವರ್ನ ಡಾಲ್ಡಾ ಮೂಲಕ ಭಾರತೀಯರಿಗೆ ರಿಫೈನ್ಡ್ ಆಯಿಲ್ ಪರಿಚಯ ಆಯ್ತು ಅಂತ ಲಭ್ಯವಿರೋ ದಾಖಲೆಗಳು ಹೇಳ್ತಿವೆ. ಅದಕ್ಕೂ ಮುಂಚೆ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಎಣ್ಣೆ ತೆಗೆಯಲಾಗ್ತಿತ್ತು. ಈಗಲೂ ಕೆಲವು ಕಡೆ ಜನ ಗಾಣದ ಎಣ್ಣೆ ಮಾತ್ರ ಬಳಸ್ತಾರೆ. ಇಲ್ಲಿ ನಾವು ಎರಡಕ್ಕೂ ಇರೋ ವ್ಯತ್ಯಾಸನ ತಿಳ್ಕೋಬೇಕು. ರಿಫೈನ್ಡ್ ಆಯಿಲ್ ಹೆಸರಲ್ಲೇ ಇರೋ ತರ ಹಲವಾರು ಹಂತಗಳ ರಿಫೈನ್ಮೆಂಟ್ಗೆ ಒಳಗಾಗಿರುತ್ತೆ, ಶುದ್ಧೀಕರಣ ಮಾಡಲಾಗಿರುತ್ತೆ. ರಿಫೈನ್ ಮಾಡೋ ಉದ್ದೇಶನೇ ಎಣ್ಣೆಗೆ ಸ್ಮೆಲ್ ಇರಬಾರ್ದು, ಡಾರ್ಕ್ ಬಣ್ಣ ಇರಬಾರ್ದು, ಮೂಗಿಗೂ ಬಾಯಿಗೂ ಫ್ಲೇವರ್ ಘಾಟು ಹೊಡಿಬಾರ್ದು, ಪ್ಲಾಸ್ಟಿಕ್ ಒಳಗಿಟ್ಟು ತಿಂಗಳಾನುಗಟ್ಲೆ ಅಂಗಡಿಯಲ್ಲಿ ಬಿದ್ದಿದ್ರೂ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ರಿಫೈನ್ ಮಾಡ್ತಾರೆ. ಇದರಲ್ಲಿ ಫಿಲ್ಟರ್ ಮಾಡೋದು, ಡಿಯೋಡ್ರೈಸೇಷನ್ ಅಂದ್ರೆ ವಾಸನೆ ತೆಗೆಯೋ ಪ್ರಕ್ರಿಯೆ, ಬ್ಲೀಚಿಂಗ್ ಸೇರಿ ಹಲವು ಕೆಮಿಕಲ್ ಪ್ರೋಸೆಸ್ ಇರುತ್ತೆ. ಪರಿಣಾಮ ಎಣ್ಣೆಯಲ್ಲಿರೋ ಕಲ್ಮಶಗಳು ಹೋಗೋದ್ರ ಜೊತೆಗೆ ಅದು ತನ್ನ ನೈಸರ್ಗಿಕ ಮೌಲ್ಯನೂ ಕಳ್ಕೊಳ್ಳುತ್ತೆ. ನ್ಯಾಚುರಲ್ ಪೋಷಕಾಂಶ, ವಿಟಮಿನ್ಸ್, ಆಂಟಿ ಆಕ್ಸಿಡೆಂಟ್ ಮುಂತಾದ ಪ್ರಯೋಜನಕಾರಿ ಅಂಶಗಳ್ಯಾವುದು ಅದರಲ್ಲಿ ಉಳ್ಕೊಳ್ಳೋದಿಲ್ಲ. ಆದ್ರೆ ರಿಫೈನ್ ಮಾಡದ ಎಣ್ಣೆಲಿ ಕಂಪೇರಿಟಿವ್ಲಿ ಜಾಸ್ತಿ ನೈಸರ್ಗಿಕ ಅಂಶ ಉಳ್ಕೊಂಡಿರುತ್ತೆ. ಈಗ ಪಿಎಂ ಮೋದಿ ರಿಫೈನ್ಡ್ ಆಯಿಲ್, ಅನ್ರಿಫೈನ್ಡ್ ಆಯಿಲ್ ಅಂತ ಡಿಫ್ರೆನ್ಶಿಯೇಟ್ ಏನು ಮಾಡಿಲ್ಲ. ಆದ್ರೆ 80%ಗಿಂತ ಹೆಚ್ಚು ಜನ ನೀವೆಲ್ಲ ರಿಫೈನ್ಡ್ ಎಣ್ಣೆ ಬಳಸ್ತಿರೋದ್ರಿಂದ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಇರಬೇಕು. ಜೀವ ತೆಗೆಯುತ್ತೆ ಅಡುಗೆ ಎಣ್ಣೆ. हमारे देश में ओबेसिटी की समस्या तेजी से बढ़ रही है. डायबिटीज, हार्ट डिजीज जैसी बीमारियों का रिस्क बढ़ रहा है. ये ओबेसिटी से बचने के कुछ रास्ते हमें खोजने पड़ेंगे. ಎಸ್ ಸ್ನೇಹಿತರೆ, ಇದ್ರ ಬಗ್ಗೆ ನಾವು ಹಲವು ಬಾರಿ ಹೇಳಿದ್ದೀವಿ. ಇಡೀ ದೇಶಕ್ಕೆ ದೇಶ ಒಬೆಸಿಟಿ ದೇಶವಾಗ್ತಿದೆ. ಒಂದು ಕಾಲದಲ್ಲಿ ಆಹಾರ ಇಲ್ಲದೆ ಅಪೌಷ್ಟಿಕತೆಯಿಂದ ಬಡವಾಗಿರ್ತಿದ್ದ ಭಾರತೀಯರ ಮೈಯಲ್ಲೀಗ ತಿನ್ನಬಾರದ ಆಹಾರ ತಿಂದು ಬೊಜ್ಜು ತುಂಬುತ್ತಿದೆ. 10 ಕೋಟಿಗೂ ಹೆಚ್ಚು ಭಾರತೀಯರಿಗೆ ಒಬೆಸಿಟಿ ಸಮಸ್ಯೆ ಇದೆ. ಇದರಿಂದಾನೇ ಭಾರತ ಡಯಾಬಿಟಿಸ್ ಮತ್ತು ಹಾರ್ಟ್ ಅಟ್ಯಾಕ್ ರಾಜಧಾನಿ ಆಗ್ತಿದೆ. ಒಬೆಸಿಟಿಗೆ ಪ್ರಮುಖ ಕಾರಣಗಳಲ್ಲಿ ಅಡುಗೆ ಎಣ್ಣೆ ಕೂಡ ಒಂದು. ಆಲ್ಮೋಸ್ಟ್ ಎಲ್ಲಾ ಕುರುಕುಲು ತಿಂಡಿ, ಪ್ರೋಸೆಸ್ಡ್ ಫುಡ್, ಫಾಸ್ಟ್ ಫುಡ್ ತಯಾರಿಕೆಯ ಹಲವು ಹಂತಗಳಲ್ಲಿ ಯಾವುದಾದ್ರೂ ಎಣ್ಣೆ ಬಳಸಲಾಗುತ್ತೆ. ಇದೇ ಕಾರಣಕ್ಕೆ ಪಿಎಂ ಮೋದಿ ಅಡುಗೆ ಎಣ್ಣೆ ಕಮ್ಮಿ ಬಳಸಿ ಅಂತಿರೋದು. ಅಲ್ಲದೆ ಯುವಕರನ್ನು ಸೇರಿ ಎಲ್ಲಾ ಏಜ್ ಗ್ರೂಪ್ನವರ ಆರೋಗ್ಯದ ಮೇಲೆ ಅಡುಗೆ ಎಣ್ಣೆ ಕೆಟ್ಟ ಪರಿಣಾಮ ಬೀರ್ತಿದೆ ಅಂತ ಹೇಳಿದ್ದಾರೆ. ಅವರೊಬ್ಬರೇ ಅಲ್ಲ ಸ್ನೇಹಿತರೆ, ಯಾವುದೇ ಡಯಟಿಷಿಯನ್ ಹತ್ರ ಹೋದ್ರೂ ಪ್ರತಿಯೊಬ್ರು ತಿಂಗಳಿಗೆ 600ರಿಂದ 700 ml ಗಿಂತ ಜಾಸ್ತಿ ಎಣ್ಣೆ ಬಳಸಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ದಿನಕ್ಕೆ ಮ್ಯಾಕ್ಸಿಮಮ್ 20 ml ಅಥವಾ 4 ಟೀ ಸ್ಪೂನ್ಗಿಂತ ಜಾಸ್ತಿ ಎಣ್ಣೆ ಸೇವಿಸಬೇಡಿ ಅಂತ ಹೇಳ್ತಾರೆ. WHO ಕೂಡ ಭಾರತದಲ್ಲಿ ಒಬ್ಬರು ದಿನಕ್ಕೆ 4 ಟೀ ಸ್ಪೂನ್ ಅಡುಗೆ ಎಣ್ಣೆ ಸೇವಿಸಬೇಕು ಅಂತ ಹೇಳುತ್ತೆ. ಆದ್ರೆ ಭಾರತದಲ್ಲಿ ಹೆಚ್ಚಿನ ಜನ ಈ ರೆಕಮೆಂಡೆಡ್ ಲೆವೆಲ್ಗಿಂತ ಜಾಸ್ತಿನೇ ಬಳಸ್ತಿದ್ದಾರೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ನೀವು ಯಾವುದೇ ಎಣ್ಣೆ ತಗೊಂಡ್ರೂ ಅದರಲ್ಲಿರೋದು ಪ್ಯೂರ್ ಫ್ಯಾಟ್, ಬರೀ ಕೊಬ್ಬು ಮಾತ್ರ. ಹೆಚ್ಚಿನ ಕೇಸ್ಗಳಲ್ಲಿ ಯಾವುದೇ ಪ್ರೋಟೀನ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಇರೋದಿಲ್ಲ. ಫ್ಯಾಟ್ ಮಾತ್ರ ಇರೋದ್ರಿಂದ ಹೆಚ್ಚು ಕ್ಯಾಲರಿ ಇರುತ್ತೆ. 1 ಗ್ರಾಂ ಅಡುಗೆ ಎಣ್ಣೆಯಲ್ಲಿ 9 ಕ್ಯಾಲರಿ ಇರುತ್ತೆ. ಆದ್ರೆ 1 ಗ್ರಾಂ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಅಲ್ಲಿ 4 ಕ್ಯಾಲರಿ ಇರುತ್ತೆ. ನಾವು ಲಿಮಿಟ್ಗಿಂತಲೂ ಜಾಸ್ತಿ ಎಣ್ಣೆ ಸೇವಿಸಿದ್ರೆ ಬರ್ನ್ ಆಗದ ಕ್ಯಾಲರಿ ಕೊಬ್ಬಿನ ರೂಪದಲ್ಲಿ ನಮ್ಮ ದೇಹ ಸೇರ್ಕೊಂಡು ತೂಕ ಜಾಸ್ತಿ ಮಾಡುತ್ತೆ.
ಒಬೆಸಿಟಿ ಜಾಸ್ತಿ ಮಾಡುತ್ತೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ಯಾಚುರೇಟೆಡ್ ಹಾಗೂ ಟ್ರಾನ್ಸ್ ಫ್ಯಾಟ್, ಕೊಬ್ಬಿನ ಅಂಶ ಅಂತ ಬಂದಾಗ ಅತ್ಯಂತ ಡೇಂಜರಸ್ ಕೊಬ್ಬು ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟ್ ಹಾಗೂ ಟ್ರಾನ್ಸ್ ಫ್ಯಾಟ್ಗಳು. ಈ ಫ್ಯಾಟ್ಗಳು ಯಾವ ಪದಾರ್ಥಗಳಲ್ಲಿ ಹೆಚ್ಚಾಗಿರುತ್ತೆ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಮೊದಲು ಕಾಣಿಸಿಕೊಳ್ಳೋದೆ ಎಣ್ಣೆ ಪದಾರ್ಥಗಳು. ಸ್ಯಾಚುರೇಟೆಡ್ ಫ್ಯಾಟ್ ರಕ್ತದಲ್ಲಿ LDL ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಮಾಡಬಹುದು. ಹೃದಯದ ಆರ್ಟರಿ ಬ್ಲಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಟ್ರಾನ್ಸ್ ಫ್ಯಾಟ್ಗಳಂತೂ ಎಣ್ಣೆ ರಿಫೈನ್ ಮಾಡೋವಾಗ ಹೈಡ್ರೋಜಿನೇಷನ್ ಅನ್ನೋ ಪ್ರೋಸೆಸ್ ನಲ್ಲಿ ಸೇರ್ಕೊಳ್ಳೋ ಫ್ಯಾಟ್ಗಳು, ಅಂದ್ರೆ ಕೃತಕವಾಗಿ ಸೇರ್ಕೊಳ್ಳುತ್ತವೆ. ಇವುಗಳಿಂದಲೂ ಹಾರ್ಟ್ ಸಮಸ್ಯೆ, ಸ್ಟ್ರೋಕ್, ಡಯಾಬಿಟಿಸ್ ಬರೋ ರಿಸ್ಕ್ ಜಾಸ್ತಿ ಆಗುತ್ತೆ. ಸಮೋಸ, ಪಕೋಡ, ಜಿಲೇಬಿ ಸೇರಿ ಎಲ್ಲಾ ಕರಿದ ಪದಾರ್ಥಗಳಲ್ಲೂ ಟ್ರಾನ್ಸ್ ಫ್ಯಾಟ್ ಇರುತ್ತೆ. ಆದ್ರೆ ಅನ್ರಿಫೈನ್ಡ್ ಎಣ್ಣೆಯಲ್ಲಿ ಸಾಮಾನ್ಯವಾಗಿ ಟ್ರಾನ್ಸ್ ಫ್ಯಾಟ್ಗಳಿರಲ್ಲ. ಇನ್ನು ಕರಿದ ಪದಾರ್ಥ ಅಂತಿದ್ದಂಗೆ ಇನ್ನೊಂದು ವಿಚಾರ ಇದೆ. ಅಡುಗೆ ಎಣ್ಣೆಯನ್ನ ತುಂಬಾ ಹೀಟ್ ಮಾಡೋದಾಗ್ಲಿ, ಅದೇ ಎಣ್ಣೆಯನ್ನ ಪದೇ ಪದೇ ಬಳಸೋದಾಗ್ಲಿ ಬಹಳ ಡೇಂಜರಸ್. ಆಲ್ಮೋಸ್ಟ್ ಎಲ್ರೂ ಇವತ್ತು ಪೂರಿ ಮಾಡಿ ಎಣ್ಣೆ ತಣ್ಣಗಾದ್ಮೇಲೆ ಎತ್ತಿಟ್ಕೊಂಡು ಖಾಲಿ ಆಗೋವರೆಗೂ ಬಳಸ್ತಾರೆ. ಆದ್ರೆ ಸ್ನೇಹಿತರೆ, ಎಣ್ಣೆ ಮೊದಲ ಬಾರಿಗೆ ಹೀಟ್ ಆದಾಗ್ಲೇ ಅದರಲ್ಲಿ ಫ್ರೀ ರಾಡಿಕಲ್ಸ್ ಉತ್ಪತ್ತಿಯಾಗಿರುತ್ತೆ. ಫ್ರೀ ರಾಡಿಕಲ್ಸ್ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡು ಅಸ್ಥಿರವಾಗಿರೋ ಕಣಗಳು. ಈ ಕಣಗಳು ದೇಹಕ್ಕೋದ್ಮೇಲೆ ಆರೋಗ್ಯವಂತ ಜೀವಕೋಶಗಳ ಎಲೆಕ್ಟ್ರಾನ್ಸ್ ಕಿತ್ಕೊಳ್ಳುತ್ತವೆ. ಆ ಮೂಲಕ ಸೆಲ್ ಡ್ಯಾಮೇಜ್ ಉಂಟಾಗಿ ಕ್ಯಾನ್ಸರ್ ಸೆಲ್ಗಳು ಹುಟ್ಕೋಬಹುದು. ಕ್ಯಾನ್ಸರ್ ಉಂಟು ಮಾಡೋ ಕಾರ್ಸಿಯೋಜನ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಕೇವಲ ಕರಿದ ಎಣ್ಣೆ ಅಲ್ಲ, ಪ್ರೋಸೆಸ್ಡ್ ಫುಡ್, ಧೂಮಪಾನ, ಮದ್ಯಪಾನ, ಕೆಟ್ಟ ಗಾಳಿಯಿಂದಲೂ ದೇಹಕ್ಕೆ ಫ್ರೀ ರಾಡಿಕಲ್ಸ್ ಸೇರ್ಕೊಳ್ಳುತ್ತವೆ. ಅದರಲ್ಲೂ ಪ್ರತಿ ಬಾರಿ ಎಣ್ಣೆ ಬಿಸಿ ಮಾಡಿದಾಗ ಫ್ರೀ ರಾಡಿಕಲ್ಸ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ನು ಭಾರತೀಯರು ಸ್ನಾಕ್ಸ್ ಪ್ರಿಯರು. ಸಂಜೆ ಆಗ್ತಿದ್ದಂಗೆ ಬಾಯಿಗೆ ರುಚಿ ರುಚಿಯಾಗಿ ಏನಾದ್ರೂ ಬೇಕು. ಭಾರತದಲ್ಲಿ ಒಬೆಸಿಟಿ ಜಾಸ್ತಿ ಆಗ್ತಿರೋದಕ್ಕೆ ಇದು ಒಂದು ಕಾರಣ. ಅಲ್ಲದೆ ಕಳೆದ ಕೆಲವು ದಶಕಗಳಿಂದ ಭಾರತೀಯರ ಡಯಟ್ ನಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಹೆಚ್ಚಾಗ್ತಿದೆ. ಮೊದಲೆಲ್ಲ ರಾಗಿ, ಸಾಮೆ, ನವಣೆ ಇತ್ಯಾದಿ ಸಿರಿಧಾನ್ಯಗಳ ಡಯಟ್ ಇತ್ತು. ಈಗ ಗೋಧಿ, ಅಕ್ಕಿ ಅಂತ ಪ್ಯೂರ್ ಕಾರ್ಬೋಹೈಡ್ರೇಟ್ ಡಯಟ್ ಆಗೋಗಿದೆ. ಈ ಕಾರ್ಬ್ಸ್ ಜೊತೆಗೆ ಎಣ್ಣೆಯುಕ್ತ ಆಹಾರ ಸೇರಿ ಭಾರತೀಯರ ಡಯಟ್ ನಲ್ಲಿ ಪೋಷಕಾಂಶ ಹಾಗೂ ಕ್ಯಾಲೋರಿ ರೇಷಿಯೋ ಹಾಳಾಗ್ತಿದೆ. ತಜ್ಞರು ಹೇಳೋ ಪ್ರಕಾರ ನಮ್ಮ ಊಟದಲ್ಲಿ 65% ಕಾರ್ಬೋಹೈಡ್ರೇಟ್ಸ್, 20-25% ಫ್ಯಾಟ್ಸ್, 10-35% ಪ್ರೋಟೀನ್ಸ್ ಇರಬೇಕು. ಆದ್ರೆ ಭಾರತೀಯರ ಡಯಟ್ ನಲ್ಲಿ 70% ಕಾರ್ಬೋಹೈಡ್ರೇಟ್ಸ್ ಇದೆ ಅಂತ ಸಾಕಷ್ಟು ಸ್ಟಡಿಗಳು ಹೇಳುತ್ತವೆ. ಈ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಅತಿಯಾದ ಎಣ್ಣೆ ಬಳಕೆಯಿಂದ ಭಾರತೀಯರು ಒಬೇಸ್ ಆಗ್ತಿದ್ದಾರೆ. ಇನ್ನು ಸೂರ್ಯಕಾಂತಿ ಹಾಗೂ ಸೋಯಾಬೀನ್ ಎಣ್ಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಮೆಗಾ-6 ಫ್ಯಾಟ್ಸ್ ಇರುತ್ತೆ. ಇದರಿಂದ ಆರ್ಥಿಟಿಸ್ ನಿಂದ ಡಯಾಬಿಟಿಸ್ ವರೆಗೆ ಸಾಕಷ್ಟು ಸಮಸ್ಯೆ ಬರ್ಬೋದು. ಯಾವ ಎಣ್ಣೆ ಬಳಸಬೇಕು ಸ್ನೇಹಿತರೆ? ಅನ್ರಿಫೈನ್ಡ್ ಎಣ್ಣೆ ಅಂದ್ರೆ ಗಾಣದ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಅಂತಲೂ ಕರೀತಾರೆ. ಈ ಎಣ್ಣೆ ಬಳಸೋದನ್ನ ಸಾಕಷ್ಟು ತಜ್ಞರು ರೆಕಮೆಂಡ್ ಮಾಡ್ತಾರೆ. ಯಾಕಂದ್ರೆ ರಿಫೈನ್ಡ್ ಎಣ್ಣೆಗಿಂತ ಅದರಲ್ಲಿ ಹೆಚ್ಚು ವಿಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಆದ್ರೆ ಎಲ್ರಿಗೂ ಗಾಣದ ಎಣ್ಣೆಗೆ ಆಕ್ಸೆಸ್ ಸಿಗದೆ ಇರಬಹುದು. ಕೆಲವರಿಗೆ ಇದು ಸೂಟ್ ಆಗಲ್ಲ ಕೂಡ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲವು ಲೋಕಲ್ ಕಂಪನಿಗಳ ಅನ್ರಿಫೈನ್ಡ್ ಎಣ್ಣೆ ಸಿಗಬಹುದು. ಆದ್ರೆ ನೀವು ವೆರಿಫೈ ಮಾಡಿ ಆಯ್ಕೆ ಮಾಡ್ಕೋಬೇಕು. ಜೊತೆಗೆ ಈ ಅನ್ರಿಫೈನ್ಡ್ ಎಣ್ಣೆಯನ್ನು ಲಿಮಿಟ್ ನಲ್ಲೇ ಬಳಸಬೇಕು. ಗಾಣದ ಎಣ್ಣೆ ಅಂತ ಧಾರಾಳವಾಗಿ ಬಳಸೋಕ್ಕಾಗಲ್ಲ. ಜೊತೆಗೆ ಇದರ ಸ್ಮೋಕ್ ಪಾಯಿಂಟ್ ಕಡಿಮೆ, ಅಂದ್ರೆ ರಿಫೈನ್ಡ್ ಆಯಿಲ್ಗೆ ಕಂಪೇರ್ ಮಾಡಿದ್ರೆ ಬೇಗ ಹೊಗೆ ಬರುತ್ತೆ. ಹಾಗಾಗಿ ಲೋ ಫ್ಲೇಮ್ ಕುಕಿಂಗ್ಗೆ ಹೆಚ್ಚು ಸೂಟ್ ಆಗುತ್ತೆ. ಇನ್ನು ವನಸ್ಪತಿ ಎಣ್ಣೆಯಲ್ಲಿ ಟ್ರಾನ್ಸ್ ಫ್ಯಾಟ್ ಹೆಚ್ಚಿರುತ್ತೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು. ಜೊತೆಗೆ ಫ್ರೈ ಮಾಡಿರೋ ಆಹಾರಕ್ಕಿಂತ ಸ್ಟೀಮ್ ಮಾಡಿರೋದು, ಅಂದ್ರೆ ಹಬೆಯಲ್ಲಿ ಬೇಯಿಸಿದ ಆಹಾರ ಹೆಚ್ಚು ಹೆಲ್ದಿ ಇರುತ್ತೆ. ಸ್ಟೀಮ್ ಮಾಡಿದ ಆಹಾರದಲ್ಲಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಉಳ್ಕೊಂಡಿರುತ್ತವೆ. ಒಟ್ಟಾರೆಯಾಗಿ ಎಣ್ಣೆ ಕಮ್ಮಿ ಮಾಡಿದ್ರೆ ನಿಮ್ಮ ಹೃದಯದ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಚೆನ್ನಾಗಿ ವೆಯ್ಟ್ ಮ್ಯಾನೇಜ್ ಮಾಡಬಹುದು. ಬ್ಲಡ್ ಶುಗರ್ ಲೆವೆಲ್ ಬ್ಯಾಲೆನ್ಸ್ ನಲ್ಲಿರುತ್ತೆ. ಚರ್ಮ ಹೆಲ್ದಿ ಆಗಿರುತ್ತೆ. ಗಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್,